ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ವತಿಯಿಂದ ಪ್ರತಿ ವರ್ಷ ನೀಡುವಂತಹ ವೀರರಾಣಿ ಹಬ್ಬಕ್ಕ ಪ್ರಶಸ್ತಿ 2025-26ನೇ ಸಾಲಿನ ಪ್ರಶಸ್ತಿಗೆ ಸಾಹಿತ್ಯದಲ್ಲಿ ಡಾಕ್ಟರ್ ಸಾಯಿ ಗೀತಾ ಹಾಗೂ ಕಲೆಯಲ್ಲಿ ವಿದೂಷಿ ರಾಜಶ್ರೀ ಉಳ್ಳಾಲ ಆಯ್ಕೆಯಾಗಿದ್ದಾರೆ. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಸಮಿತಿಯ ಪ್ರಮುಖರಾದ ಜಯರಾಮ್ ಶೆಟ್ಟಿ, ಪ್ರಶಸ್ತಿಯು ತಲಾ 25,000 ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಫಲಕಗಳನ್ನು ಹೊಂದಿರುತ್ತದೆ. ಫೆಬ್ರವರಿ 14ರಂದು ತೊಕ್ಕೊಟ್ನಲ್ಲಿ ನಡೆಯುವ ಹಬ್ಬಕ್ಕ ಉತ್ಸವದಲ್ಲಿ ಪ್ರದಾನ ಮಾಡಲಾಗುತ್ತೆ. ಹಲವು ಮಂದಿ ಗಣ್ಯರು ಈ ಉತ್ಸವದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ದೇರಳಕಟ್ಟೆ ನಿಟ್ಟೆ ವಿಶ್ವವಿದ್ಯಾಲಯದ ಮಾನವಿಕ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವ ಹಾಗೂ ಇದೇ ಸಂಸ್ಥೆಯಲ್ಲಿ ಡಾಕ್ಟರ್ ಕೆಆರ್ ಶೆಟ್ಟಿ ತುಳು ಅಧ್ಯಯನ ಕೇಂದ್ರದ ಮುಖ್ಯಸ್ಥೆಯೋ ಸೇವೆ ಸಲ್ಲಿಸ್ತಾ ಇರುವ ಡಾಕ್ಟರ್ ಸಾಯಿ ಗೀತಾ ಅವರು ಸಂಶೋಧನೆ, ಪದಕೋಶ, ಕವನ ಸಂಕಲನ, ಜೀವನ ಚರಿತ್ರೆ, ಭಾಷೆ, ಕಲಿವಿಕೆಯ ಪಠ್ಯ, ಅನುವಾದ ಹಾಗೂ ಸಂಪಾದಿತ ಪುಸ್ತಕಗಳು ಸೇರಿ 70ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಎಂದರು. ರಾಜಶ್ರೀ ಉಳ್ಳಾಲ್ ಅವರು ರಾಜ್ಯ ಸರ್ಕಾರ ನಡೆಸುವ ಭರತನಾಟ್ಯ ಪ್ರಾಥಮಿಕ, ಮಾಧ್ಯಮಿಕ, ವಿದ್ವತ್ ಪರೀಕ್ಷೆಗಳಿಗೆ ಪರೀಕ್ಷಕರಾಗಿ, ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಮಂಗಳೂರು ವಿವಿಯಲ್ಲಿ ಲಲಿತಕಲಾ ವಿಭಾಗದ ಅಧ್ಯಯ ಮಂಡಳಿಯ ಸದಸ್ಯರಾಗಿ, ನೃತ್ಯಕಲಾ ಪಠ್ಯವಸ್ತು ತಯಾರಿಕೆಯ ಸದಸ್ಯರಾಗಿ ನಿಯೋಜನೆಗೊಂಡಿದ್ದಾರೆ. ಅವರು ತಮ್ಮ ನೃತ್ಯ ಪ್ರತಿಭೆ ಮತ್ತು ಸೇವೆಗಾಗಿ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಎಂದು ವಿವರ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಅಧ್ಯಕ್ಷ ದಿನಕರ್ ಉಳ್ಳಾಲ, ಪ್ರಮುಖರಾದ ಧನಲಕ್ಷ್ಮಿ ಗಟ್ಟಿ, ಸದಾನಂದ ಬಂಗೇರ, ಆನಂದ ಅಸೇಗೋಳಿ, ರತ್ನಾವತಿ ಬೈಕಾಡಿ ಹಾಗೂ ಆಲಿಯಬ್ಬ ಉಪಸ್ಥಿತರಿದ್ದರು. ನಮಗೆ ನಾನು ಮತ್ತು ದಿನಕರ್ ಉಳ್ಳಾಲ ಅವರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದೆವು. ನಮ್ಗೆ ಹಬ್ಬಕ್ಕ ಉತ್ಸವಕ್ಕೆ ಸಹಕಾರ ಕೊಡ್ಬೇಕು, ಸಹಾಯ ಮಾಡ್ಬೇಕೆಂದು ಹತ್ಲಾಗಿ ನೋಡದೆ 25 ಲಕ್ಷ ರೂಪಾಯಿಯನ್ನ ಕೊಟ್ಟ ಪೇಪರ್ ಮೇಲೇನೆ ಬರೆದು ಕೊಟ್ಟಿದ್ರು. ಅದೇ ತರದಲ್ಲಿ ನಮ್ಗೆ ಬಂದಿತ್ತು. ಕೆಲವು ವರ್ಷದವರೆಗೆ ಅದು ಮುಂದುವರಿತಾ ಬಂದಿತ್ತು. ಆದರೆ ಕಳೆದ ಕೆಲವು ವರ್ಷಗಳಿಂದ ಸರ್ಕಾರದ ಹಣ, ನೀವು ಖಾಸಗಿ ಸಂಘಟನೆಯವರು ನಿಮ್ಗೆ ಕೊಡ್ಲಿಕ್ಕೆ ಆಗಲ್ಲ, ನಾವೇ ಮಾಡ್ತೇವೆ ಅಂತ ಮಾಡ್ಕೊಂಡು ಬಂದ್ರು. ಆದ್ರೆ ಅವರಿಂದ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಆದರೂ ನಾವು ಸಾರ್ವಜನಿಕರ ದೇಣಿಗೆಯನ್ನ ಸಂಗ್ರಹಿಸಿಕೊಂಡು ಪ್ರತಿ ವರ್ಷ ಅದನ್ನ ಮಾಡ್ತಾ ಇದ್ದೇವೆ. ನಾನಿದನ್ನು ಯಾತಕ್ಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದ್ 2-3 ವರ್ಷದ ಕೆಳಗಡೆ ನಾವು ಸರ್ಕಾರದ ಹತ್ರ ಹಬ್ಬಕ್ಕ ಉತ್ಸವಕ್ಕೋಸ್ಕರ ನೀವು ಹಣ ಕೊಡಬೇಕು ಎಂಬ ಕೇಳಿದಾಗ 10 ಲಕ್ಷ ರೂಪಾಯಿಯನ್ನು ನಮ್ಗೆ ಕೊಟ್ಟಿದ್ರು. ಈಗಲೂ ಅದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ಇದೆ. ನಮಗೂ ಕೊಡುದಿಲ್ಲ, ಅವರೂ ಮಾಡುದಿಲ್ಲ ಅಂತ ಒಂದು ದುಸ್ಥಿತಿ ಬಂದಿದೆ. ಅದು ವಿಚಾರಕ್ಕೋಸ್ಕರ ತಮ್ಮ ಹತ್ರ ನಾನು ಪ್ರಚಾರಕ್ಕೋಸ್ಕರ ಹೇಳ್ತಾ ಇಲ್ಲ. ಆದ್ರಿಂದ ಅದೇನೇ ಆಗಲಿ, ನಾಡ್ದು ಫೆಬ್ರವರಿ 14ನೇ ತಾರೀಕಿಗೆ ತೊಕ್ಕೋಟ್ನಲ್ಲಿ ನಾಳೆ ಹಬ್ಬಕ್ಕ ಉತ್ಸವವನ್ನ ನಾವು ಅಬ್ಬರದಿಂದ, ಗೌಜಿಯಿಂದ, ಗದ್ದಲದಿಂದ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ನಾವು ಇದನ್ನ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಆದ್ರಿಂದ ಈ ಕಾರ್ಯಕ್ರಮವನ್ನ ನಮಗೆ ಯಶಸ್ವಿಗೊಳಿಸುವ ದೃಷ್ಟಿಯಿಂದ ನೀವು ಪ್ರಚಾರ ಕೊಡ್ಬೇಕೆಂದು ನಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅದರ ಜೊತೆಗೆ ಪ್ರತಿ ವರ್ಷ ಇಬ್ರು ಸಾಹಿತ್ಯ ಕ್ಷೇತ್ರದಲ್ಲಿ ದುಡಿದಂತಹ ಮಹಿಳೆಯರನ್ನ ಗೌರವಿಸ್ತಾ ಇದ್ದೇವೆ. ನಾವು ಇಬ್ರು ಮಹಿಳೆಯರಿಗೆ ಹಬ್ಬಕ್ಕ ಪ್ರಶಸ್ತಿಯನ್ನ ನೀಡ್ತಾ ಇದ್ದೇವೆ. 25,000 ರೂಪಾಯಿ ನಗದು, ಪ್ರಶಸ್ತಿ ಮತ್ತು ಫಲಕವನ್ನ ಕೊಟ್ಟು ಪ್ರತಿ ವರ್ಷ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದುಡಿದಂತ ಇಬ್ರು ಮಹಿಳೆಯರನ್ನ ನಾವು ಗೌರವಿಸ್ತಾ ಇದ್ದೇವೆ. ಇದಕ್ಕೆ ಸನ್ಮಾನ್ಯ ಗೌರವಾನ್ವಿತ ಚಿನ್ನಪ್ಪ ಗೌಡ್ರು, ನಾ ದಾಮೋದರ ಶೆಟ್ಟಿ, ಗಣೇಶ್ ಅಮೀನ್ ಸಂಕಮಾರ್, ರೋಹಿಣಿ ಮತ್ತು ನಾವಡ್ರು ಇದಕ್ಕೆ ಈ ಸಮಿತಿಗೆ ಅಧ್ಯಕ್ಷರಾಗಿದ್ದುಕೊಂಡು ಅವರು ಆಯ್ಕೆ ಮಾಡಿದವರನ್ನ ನಾವು ಗೌರವಿಸ್ತಾ ಇದ್ದೇವೆ. ಆ ಎಲ್ಲಾ ದೃಷ್ಟಿಯಿಂದ ನಾಡ್ದು ಅವರನ್ನ ಹಬ್ಬಕ್ಕ ಪ್ರಶಸ್ತಿ, ವೀರರಾಣಿ ಹಬ್ಬಕ್ಕ ಪ್ರಶಸ್ತಿ ಮತ್ತು ಇಬ್ರು ಮಹಿಳೆಯರಿಗೆ ಡಾಕ್ಟರ್ ಸಾಯಿ ಗೀತಾ ಮತ್ತೆ ಶ್ರೀಮತಿ ರಾಜಶ್ರೀ ಅವರ ಬಗ್ಗೆ ಮಹಿಳೆಯರಿಗೆ ತಮ್ಗೆ ಒದಗಿಸ್ತೇವೆ. ಅವರೆಲ್ಲ ವಿಚಾರಗಳನ್ನ ನಮ್ಗೆ ನಾಡ್ದು 14ನೇ ತಾರೀಕಿಗೆ ಅವರನ್ನ ನಮ್ಮ ವೀರರಾಣಿ ಹಬ್ಬಕ್ಕ ಉತ್ಸವ ಕಾರ್ಯಕ್ರಮದಲ್ಲಿ ಗೌರವಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ತಾವು ಈ ಕಾರ್ಯಕ್ರಮದ ಬಗ್ಗೆ ನಮ್ಗೆ ಪ್ರಚಾರ ಕೊಡ್ಬೇಕಂತ ತಮ್ಮನ್ನ ವಿನಂತಿಸ್ತಾ ಇದ್ದೇವೆ.